ಹಲೋ ಗೈಸ್, ನಾನು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರೋಸ್ಟೇಜ್. ಸೊ ಇವತ್ತು ನಾವು ರೋಸ್ಟ್ ಮಾಡ್ತಾ ಇರೋ ಮೂವಿ ಬಂದು ಯಾವಲ್ಲ ಒಂದು ತಮ್ಮನೇಲಿ ಎಡಿಟ್ ಮಾಡಿದವನು ಕೊಡ್ಬೇಕು ಅವಾರ್ಡ್. ಪ್ಯಾಚ್ ವರ್ಕ್ ಅಂತ ಇದಕ್ಕೆ ಕರೀತಾರೆ ಅನ್ಸುತ್ತೆ. ಫಿಲಮ್ ಓಪನ್ ಆಗ್ತಿದಂಗೆ ದೇವಸ್ಥಾನ ತೋರಿಸ್ತಾರೆ. ಬಟ್ ನಾನ್ ತಲ್ಕೆಟನ್ ಮಗ, ದೇವಸ್ಥಾನ ಸೀನ ಸ್ಕಿಪ್ ಮಾಡಿ ಆಮೇಲೆ ಬೈತೀನಿ. ಈ ಫಿಲಮ್ನ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನೃತ್ಯ, ಹಿನ್ನೆಲೆ ಗಾಯಕ, ಸಾಹಸ, ನಿರ್ದೇಶನ, ನಿರ್ಮಾಪಕರೆಲ್ಲ ಈ ಫಿಲಮ್ನ ಹೀರೋ ಆಟೋ ರಾಮಣ್ಣ. ಈ ಫಿಲಮ್ನ ಈಗ ಅಣ್ಣನೇ ಪ್ರೊಡ್ಯೂಸ್ ಮಾಡ್ಕೊಂಡ ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಈ ಫಿಲಮ್ ಗ್ರಾಫಿಕ್ಸ್ ಬಾಬಾ, ಇನ್ನು ಈ ಫಿಲಮ್ನ ಹೀರೋ ಆಗಿರೋ ಆಟೋ ರಾಮಣ್ಣನ ಎಂಟ್ರಿ ಹಿಂಗಿರ್ತದ ನೋಡಿ. ಈ ಊರಿನ ದೇವ್ರು ಇರೋವರೆಗೂ ಸೀತಾರಾಮ ಇರೋವರೆಗೆ ಏನ್ ನಡೆಯಲ್ಲ ಕಣ ಅವ್ರ ಆಟ. ಮೊದಲು ಸೀತಾರಾಮಕ್ಕೆ ತಿಳ್ಸಲ್ಲ, ನಡೀರಿ ಅಮ್ಮರೇ, ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ ಬರ್ತೀವಿ. ಕೆಲಸ ಎಲ್ಲ ಮಾಡ್ತಾ ಇರ್ರಿ, ನಾನು ಸೀತಾರಾಮನ ಕರ್ಕೊಂಡು ಹೋಗ್ಬಿಟ್ಟು ಅದೇನೈತೆ ನಾನು ನೋಡ್ಬಿಟ್ಟು ಗಲಾಟೆ ಸರಿ ಮಾಡ್ತೇನೆ. ಯಾವ್ದಾದ್ರು ಫಿಲಮ್ ಅಲ್ಲಿ ಈ ತರ ವಟ ಅಂತ ನಾನ್ ಸ್ಟಾಪ್ ಆಗಿ ಡೈಲಾಗ್ ಹೊಡಿತಾರ ಗುರುವೆ. ಇವರು ಆಟೋ ರಾಮಣ್ಣ ಅವ್ರ ಊರು ಮುಖ್ಯಸ್ಥರಂತೆ, ಸೀತಾರಾಮಯ್ಯ. ಯಾಕೋ ಇವ್ರಿಗೆ ಹಿಂಸೆ ಕೊಡ್ತಾ ಇದೀಯಾ? ಅಣ್ಣ ಫಿಲಮ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕಣ್ಣ ಹಿಂಗೆ ಬಿಡ್ಕೊಂಡಿರ್ತಾರೆ. ನಿಮ್ ದೌರ್ಜನ್ಯ. ಈ ಸೀನ್ ಅಲ್ಲಿ ಅಜ್ಜಿ ಅನ್ಯಾಯ ಆಯ್ತು ಅಂತ ಆಟೋ ರಾಮಣ್ಣ ಸೀತಾರಾಮಯ್ಯ ಅವ್ರನ್ನ ಕರ್ಕೊಂಡು ಅಜ್ಜಿ ಮನೆ ಹತ್ರ ಹೋಯ್ತಾನೆ. ಗುಲಾಮರಾಗಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ದೇಶದ ರೈತರ ಪರಂಪರೆ ಅಂದ್ರೆ ಆ ಭಗವಂತನ ಪರಂಪರೆ ಇದ್ದ ಹಾಗೆ. ಆ ಭಗವಂತ ಮನುಷ್ಯರನ್ನ ಪಾಲನೆ ಮಾಡ್ತಾನೆ, ಅವ್ರಿಗೆ ಅನ್ಯಾಯ ಮಾಡಲ್ಲ. ನಿಮ್ ಡೈಲಾಗ್ ಗಳನ್ನ ಮನೆ ಹೋಗಿ ಎಷ್ಟಾರು ಹೇಳ್ಕೊಳೋಣ, ಮೊದಲು ಕಷ್ಟ ಪರಿಹಾರ ಮಾಡೋಣ. ಅವನು ಬೆಳೆದಿರೋ ಅಕ್ಕಿನ ಒಬ್ಬ ಪುಟ್ಟ ಕಂದಾನು ತಿಂತಾನೆ, ಇಂಥ ಪಾಪಿನೂ ತಿಂತಾನೆ. ಆಟೋ ರಾಮಣ್ಣನ ಅನ್ನ ತಿನ್ನಂಗ್ ಇದಿದ್ರೆ ಈ ಫಿಲಮ್ನೇ ಮಾಡ್ತಿರ್ಲಿಲ್ಲ. ನಮ್ ಬೀರೇಗೌಡರು ಏನ್ ಹೇಳ್ತಾರ ಅದನ್ನ ಮಾಡೋದು. ಓ ಅಂದ್ರೆ ನಿಮ್ ಬೀರೇಗೌಡ್ರಿಗೆ ತಿನ್ನೋಂದ್ರು ತಿನ್ಬಿಡ್ತೀಯ. ಇನ್ನು ಈ ಫಿಲಮ್ ಅಲ್ಲಿ ಬರೋ ಮೊದಲನೇ ಹೀರೋಯಿನ್ ರಾಮಣ್ಣ ಅವರ ಅತ್ತೆ ಮಗಳು ಶಾಂತಿ. ವಾವ್, ಆಕ್ಟಿಂಗ್ ಏನಾಗ ಕಚಡವಾಗಿ ಮಾಡ್ತೀಯಾ. ನೀವು ಓಂ ಶಾಂತಿ ನೋಡಿದೀರಾ, ಡಿಸ್ಕೋ ಶಾಂತಿ ನೋಡಿದೀರಾ, ಬಟ್ ಯಾವತ್ತಾರು ಡಬಲ್ ಮೀನಿಂಗ್ ಶಾಂತಿ ನೋಡಿದೀರಾ? ನೋಡಿ ಬಂದ್ ಮಾಡ್ತೀರು ಬಾ ಮಾಡ್ಕೋ, ಅದೇನ್ ಮಾಡ್ತೀಯ ನಾನು ನೋಡ್ತೀನಿ. ನನಗಾಗಿ ತಂದೆ ನಾನು ಇಡ್ಲಿ ವಡೆ ಮಾವ, ಒಮ್ಮೆ ಬಂದು ತಿನ್ನು ನನ್ನ ಇಡ್ಲಿ ಮಾವ, ಒಮ್ಮೆ ಬಂದು ತಿನ್ನು ನನ್ನ ಇಡ್ಲಿ ಮಾವ. ನಮಸ್ತೆ ಬುದ್ಧಿಯವರ. ಓ ಬನ್ನಿ ತಿಮ್ಮಕ್ಕವ್ರೆ, ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಸಾಣೆ ದಿನ ಆಯ್ತು. ಚೆನ್ನಾಗಿದ್ದೀರಮ್ಮ? ಸೀತಾರಾಮಯ್ಯ ಅವರು ಹಿರಿಯರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ, ಪಾಪ ಅಜ್ಜಿ ನಿಂತ್ಕೊಂಡಿದ್ರು, ಬಮ್ಮ ಕೂತ್ಕೋ ಅಂತ ಒಂದ್ ಮಾತು ಕರೆಯಲ್ಲ. ಏನ್ ಸಂಸ್ಕಾರ. ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡ್ಲಿ. ಏನೋ ದೇವ್ರಿಟ್ಟಂಗಾಗ್ಲಿ. ಇದ್ರ ಮಧ್ಯೆ ಈ ಫಿಲಮ್ ನ ಎರಡನೇ ಹೀರೋಯಿನ್ ಎಂಟ್ರಿ ಆಗುತ್ತೆ. ಹುಡುಗಿ ಕಣ್ಕಾಣಲ್ವಾ? ಅಣ್ಣ ಕಣ್ ಕಾಣ್ದಿದ್ರೆ ರೋಡಲ್ಲಿ ನಡ್ಕೊಬತ್ತಿಲ್ಲ. ಹೀರೋಯಿನ್ಗೆ ಕಣ್ಣಿಲ್ಲ ಅನ್ನೋದು ಗೊತ್ತಾಗದೆ ರಾಮಣ್ಣ ಬಾಯಿ ಬಂದಂಗ್ ಬೈತಾನೆ. ಸಾಯಕ್ ನನ್ನ ಆಟನೇ ಬೇಕಿತ್ತ? ಸ್ವಲ್ಪ ಯಾಮಾರಿದ್ರೆ ನಾನು ಸೆಲ್ಲಲ್ಲಿ ಹೋಗಿ ರಾಗಿ ಮುದ್ದೆ ತಿನ್ಬೇಕಾಗಿತ್ತು, ನೀನ್ ಮಸಂಡಲ್ಲಿ ಹೋಗಿ ಮಲ್ಕೋಬೇಕಾಗಿತ್ತು. ಕಣ್ಕಾಣಲ್ವಾ? ಅದಕ್ಕೆ ಹೀರೋಯಿನ್ ತಗೊಂಡ್ಬಿಟ್ಟು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಓದ್ಕೊಂಡ್ ಬಂದಿದ್ ಕೋಟ್ನ ಪಟಕ್ ಅಂತ ಬಿಡ್ತಾಳೆ. ಪರವಾಗಿಲ್ಲ ಬಿಡಿ ಸರ್, ನೀರಲ್ಲಿ ಆಡ್ತಿರೋ ಮೀನನ್ನ ಒಂದು ಕ್ಷಣದಲ್ಲಿ ಹದ್ ಬಂದ್ ಎತ್ಕೊಂಡು ಹೋದಂತಾಯ್ತು ನನ್ ಜೀವನ. ಹೌದು, ಅವ್ನು ಎಲ್ಲಿ ಮೋಸ ಮಾಡ್ಬಿಟ್ನಮ್ಮ? ಅದಾ ಸರ್, ಕೆಂಗೇರಿ. ಕೆಂಗೇರಿ. ಈ ಫಿಲಮ್ ಅಲ್ಲ ಆಟೋ ರಾಮಣ್ಣ ಎರಡ್ ಲೈನ್ ಹೇಳಿ ಮುಗಿಸೋ ಡೈಲಾಗ್ ನ 2 ಪೇಜ್ ಹೇಳಿತಾನೆ. ಗಿರಿನಗರ ಬರ್ತೀರಾ? ಗಿರಿನಗರನ ಇಲ್ಲ, ಶ್ರೀನಗರನ ಇಲ್ಲ, ಓರೆ ನಾವು ಎಲ್ಲ ನಗರಕ್ಕೆ ಬರಕ್ಕೋ ಸಿದ್ಧ. ನಮಗೂ ಒಂದೊಂದ್ಸತಿ ಸಮಯ ಸಂದರ್ಭ ಇರುತ್ತೆ, ಬರಕ್ಕಾಗಲ್ಲ. 3 ಲಕ್ಷ ಆಟೋ ಇದೆ ಬೆಂಗಳೂರಲ್ಲಿ. 3 ಲಕ್ಷ ಆಟೋನು ಕೇಳಿದಿರಾ? ನೋಡಿ, ಡಾಕ್ಟರ್ ರಾಜಣ್ಣ, ಅಂಬಿ ಅಣ್ಣ, ವಿಷ್ಣು ಅಣ್ಣ, ಶಂಕರಣ್ಣ, ಪ್ರಭಾಕರಣ್ಣ, ಅನಂತಣ್ಣ, ಇವರೆಲ್ಲ ನಮ್ಮ ಹೃದಯದಲ್ಲಿ ನೆಲೆಸಿರೋ ದೇವರುಗಳು, ಕನ್ನಡ ನಾಡಿನ ಮುತ್ತುಗಳು, ಈ ನಾಡಿನ ಸ್ವತ್ತುಗಳು. ಅದು ಎಲ್ಲರಿಗೂ ಗೊತ್ತು. ಅರ್ಥ ಆಯ್ತಾ? ಇವ್ನ ಸೆಡೆ ನನ್ ಮಗ. ಅಣ್ಣ ಅವ್ನು ಕೇಳಿದ್ದು ಡ್ರಾಪ್ ಕೊಡ್ತೀಯ ಇಲ್ವಾ ಅಂತ. ನೀನ್ ಹೂ ಅನ್ಬೇಕು ಇಲ್ಲ ಹೂ ಅನ್ಬೇಕು, ಇವೆಲ್ಲ ಡೈಲಾಗ್ ಬೇಕಿತ್ತಾ? ಅವ್ರ ಆದರ್ಶಗಳು ನಡೆದರೆ ಸೂಪರ್, ಆಮೇಲೆ ಬರುತ್ತೆ ನಿಮ್ಗೆ ಒಳ್ಳೆ ಆಫರ್, ಇಲ್ಲಾಂದ್ರೆ ಆಗ್ತೀರಾ ಆಫರ್. ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ಯಲ್ಲ ನೀನೇ ದೊಡ್ಡ ಚಪ್ಪರ್. ನಾವ್ ಆಟೋ ರಮಣ್ಣ ತೆವಳ್ ಡ್ಯಾನ್ಸ್ ಮಾಡ್ತಾನೆ, ನೋಡ್ಬಿಟ್ಟು ಫಿದಾ ಹೋಯ್ತೀರಾ. ಏನ್ ಆಕ್ಟಿಂಗ್ ಸರ್ ನೀವು, ನಾನು ನಂಬಕ್ಕೆ ಆಗ್ತಾ ಇಲ್ಲ. ಇನ್ನೇನಾದ್ರು ಬೇಕಾದ್ರೆ ಇಲ್ಲಿ ಬಿಚ್ ಮಾಡಿ ಇಟ್ಟಿರ್ತೀನಿ. ನನ್ನ ಹತ್ರ 2 ಫೋನ್ ಇದೆ, ಒಂದ್ ಇಲ್ಲಿ ಇಟ್ಟಿರ್ತೀನಿ. ನಿನ್ಗೇನಾದ್ರು ಬೇಕಾದ್ರೆ ನನಗೆ ಫೋನ್ ಮಾಡು. ಏನಾದ್ರು ಬೇಕಾದ್ರೆ ನನಗೆ ಫೋನ್ ಮಾಡು. ಕಣ್ಣಿಲ್ದಿರೋಳು ಫೋನ್ ತಗೊಂಡು ಕಾಲಿಂಗಣ ಮಾಡ್ತಾಳೆ. ಸರಿನಾ? ಇದು ಈ ಬಡವ್ರ ಮನೆ. ಸರ್ ನೀವು ಬಡವ್ರಲ್ಲ ಸರ್, ನನ್ನಂತ ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿರೋ ಹೃದಯವಂತಿಕೆ ಇರೋ ಶ್ರೀಮಂತರು. ಅಯ್ಯೋ ತಿಕ್ಕ ಟಚ್ ಆಗೋಯ್ತು, ಸರಿ ಕಿಡ್ನಿ ಟಚ್ ಆಗೋಯ್ತು. ಏನ್ ಡೈಲಾಗ್ ಹೊಡಿತೀಯ ತಾಯಿ. ಇನ್ನು ಫಿಲಮ್ ನ ವಿಲನ್ ಬೀರೇಗೌಡ. ಎಲ್ಲ ದೇವರು ದಂಡ್ರು ಭಯ ಭಕ್ತಿ ಇಲ್ವಾ ನಿನ್ಗೆ? ಸಿದ್ದರಾಮಯ್ಯ, ಈ ಬೀರೇಗೌಡ ಕಾಡ್ಗೋದ್ರೆ ಹುಲಿ, ಸಿಂಹ, ಚಿರತೆ, ಕರಡಿ ಯಾವ್ದು ಬಂದ್ರು ಬೇಕಾದ್ರೆ ಬಿಡಕ್ಕಿಲ್ಲ. ಆಕ್ಟಿಂಗ್ ಬರಲ್ಲ ಅಂದ್ರೆ ಬಾಬಾ ಮುಖ ಕರ್ಕೊಂಡು ಆಕ್ಟಿಂಗ್ ಮಾಡಿ ಟ್ರೈ ಮಾಡ್ತಾನೆ, ಬಟ್ ಬರಲ್ಲ.
ಸಿದ್ದರಾಮಯ್ಯ, ಓ ಸಿದ್ದರಾಮಯ್ಯ, ನಿನ್ನೆ ಹುಡ್ಕೊಂಡ್ ಬಂದಿದ್ದೇನೆ. ನೀನು ಬಲಕ್ ಬಿದ್ದಂಗೆ ನೀನ್ ಸಿಕ್ಕಿದ್ಯಾ? ಬಿರೇಗೌಡ 2 ನಿಮಿಷದ ಮುಂಚೆ ಬೆಳಗಿತ್ತು, ಆಮೇಲೆ ಸ್ವಲ್ಪ ಕತ್ಲೆ ಆಯ್ತು, ಆಮೇಲೆ ಪೂರ್ತಿ ಕತ್ಲೆ ಆಗೋಯ್ತು. ಇದೊಂದೇ ಸೀನ್ ನ ಇಡೀ ದಿನ ತೆಗ್ದವ್ರ ಅನ್ಸುತ್ತೆ. ಈ ಸೀನಲ್ಲಿ ರಾಮಣ್ಣ ಅವರ ಮೊದಲನೇ ಹೀರೋಯಿನ್ ಶಾಂತಿ ನೀರಿಗೆ ಬಿದ್ದೋಗಿ ಉಸಿರು ಕಟ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಹೊರಗಡೆ ತೆಗೆದು ರಾಮಣ್ಣ ಅವಳನ್ನ ಬದುಕಿಸ್ತಾನೆ. ಶಾಂತಿ ಅಣ್ಣ ನಿಂದು ಕಾಮುಕ ದೃಷ್ಟಿ. ಇದು ನೋಡಿ ಡಬಲ್ ಮೀನಿಂಗ್ ಶಾಂತಿಗೆ ರಾಮಣ್ಣ ಮೇಲೆ ಲವ್ ಆಗ್ಬಿಡುತ್ತೆ. ಈ ಫಿಲ್ಮ್ ಅಲ್ಲಿ ನಂಗೆ ಫೇವ್ರೆಟ್ ಸೀನ್ ಅಂದ್ರೆ ಇದೆ. ಈ ತರ ಇಂಟರ್ವಲ್ ಬ್ಲಾಕ್ ನ ಜುರಾಸಿಕ್ ಪಾರ್ಕ್ ಅವರು ತೋರಿಸ್ತಿಲ್ವಲ್ಲ ಅಣ್ಣ. ಇದ್ರ ಮಧ್ಯೆ ಬೀರೇಗೌಡ ಶಿಷ್ಯ ಒಬ್ಬ ಚೂಲ್ ತಡೆಕಾಗದೆ ಶಾಂತಿನ ಪೈಶಾಚಿಕ ಕೃತ್ಯವಾಗಿದೆ. ವಿಶೇಷ ಚೇತನ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಲಾಗಿದೆ ನೋಡಿ. 3 ಸೆಕೆಂಡ್ ಅಲ್ಲಿ ಇದು ನೋಡಿ ಶಾಂತಿ ಅವರನ್ನ ಏತ್ಲಂಡಿ ಹರೀಶ ಇದನ್ನ ಆಟೋ ರಮಣ್ಣನೇ ಮಾಡಿರೋದು ಅಂತ ಆಟೋ ರಮಣ್ಣನ ಮೇಲೆ ಒಡೆಯಕ್ ಬರ್ತಾನೆ. ಏ ರಮಣ್ಣ, ಏನೋ ರಂಗಣ್ಣ, ನಾಳೆ ತಗೋ ಸೊ ನನ್ಗೂ ಏಟ್ ಆಗೋದ್ ಬೇಡ, ನಿಂಗೂ ಏಟ್ ಆಗೋದ್ ಬೇಡ ಅನ್ಕೊಂಡು ಇಬ್ರು ಮಣ್ ಮೇಲೆ ಫೈಟ್ ಆಡ್ತಾರೆ. ನಿಜವಾಗಿ ನಡೆದಂಗೆ ಇದೆ ಫೈಟ್. ಅದು ಫಿಲ್ಮಿ ಫೈಟ್ ತರ ಕಾಣ್ತಾ ಇಲ್ಲ ಸರ್. ಏಯ್ ನೀನ್ ಗೂಬೆ, ನಿಮ್ಮ ಅಪ್ಪ ಗೂಬೆ, ನಿಮ್ ತಾತ ಗೂಬೆ, ನಿಮ್ ವಂಶರ್ ಗೂಬೆ. ಲೇ ಅಣ್ಣ ಅದನ್ನೇ ಬ್ರೇಕ್ ಕೊಟ್ಟು ಇಲ್ಲ ಅಣ್ಣ, ವಟ ಅಂತ ಒಟ್ಟಿಗೆ ಹೇಳಿದ್ರೆ ಹೆಂಗಣ್ಣ. ಇರು ಇವತ್ ನಿಂಗ್ ಮಾಡ್ತೀನಿ. ಅಕ್ಕ ನೀನು ಅಷ್ಟೇ ಆಟೋ ಓಡಿಸ್ಬೇಕಾದ್ರೆ ಯಾರಾದ್ರೂ ಹೀಲ್ಸ್ ಹಾಕೋ ಆಟೋ ಓಡಿಸ್ತಾರ? ನೀನ್ ಆಟೋ ಓಡಿಸಕ್ ಬಂದಿದ್ಯೋ ಅಥವಾ ರ್ಯಾಂಪ್ ವಾಕ್ ಮಾಡಕ್ ಬಂದಿದ್ಯೋ? ಇನ್ ಈಗ ಬರೋ ಸಾಂಗ್ ಅಂತೂ ಬೆಂಕಿ. ಈ ಸಾಂಗ್ ಅಲ್ಲಿ ಅಣ್ಣ ಇಬ್ಬಿಬ್ರು ಹೀರೋಯಿನ್ ಮೇಂಟೈನ್ ಮಾಡ್ತಾನೆ. ಮನೆ ಮಠ ಇಲ್ಲ, ಹಿಂದೆ ಮುಂದೆ ಇಲ್ಲ, ನನ್ನ ಜೀವನವೆಲ್ಲ ಶಂಕರ್ನಾಗೆ ಎಲ್ಲ, ಬ್ರಹ್ಮಚಾರಿ ನಾನು, ಈ 5 ಜನರತೆ ನೆಮ್ಮದಿ ಜೀವನ. ನನ್ನ ಸಂಗ ಬೇಡ. ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಅದಕ್ಕೆ ಫೀಲ್ ಮಾಡ್ತವ್ರೆ. ಈ ಸೀನ್ ಅಂತೂ ಮೆಡಿಕಲ್ ಫೀಲ್ಡ್ಗೆ ಮೆಟಲ್ ಹೊಡೆಯುವಂತ ಸೀನು. ಈ ಹುಡುಗಿಗೆ ನಮ್ಮ ಪ್ರಯತ್ನ ಮೀರಿ ಕಣ್ಣು ಬರೋಂತ ಕೆಲಸ ಮಾಡಿಸ್ತೀವಿ. A few moments later. ಮೆಲ್ಲ ಕಣ್ಬಿಡಮ್ಮ. ಸೊ ಇನ್ನೇನು ಲಾಸ್ಟ್ ಅಲ್ಲಿ ಸೀತಾರಾಮಯ್ಯ ಅವರ ಒತ್ತಾಯದ ಮೇರೆಗೆ ಅವ್ರಿಗೆ ಇನ್ನೊಂದು ಸಾಂಗ್ ಕೊಟ್ಟು ಫಿಲಮ್ನ ಮುಗಿಸ್ತಾರೆ. ಸೊ ಗೈಸ್, ಇದಾಗಿ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆಪ್ಪ ಅಂತಂದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.